ಅಮಾವಾಸ್ಯೆ ದಿವಸ ಈಶ್ವರನ ಆರಾಧನೆ ಮಾಡಿದಾಗ ಪರಿಸ್ಥಿತಿಲಿದ್ರೂ ಕೂಡ ನಾವು ಅದರಿಂದ ಎಚ್ಚೆತ್ಕೋತೀವಿ. ಇಲ್ಲಿ ದೇವ್ರು ನಾನು ಇದ್ದೀನಿ ಅನ್ನೋ ಒಂದು ಭಗವಂತನನ್ನು ಮಲಗಿಸಿ ನಿದ್ರಾದೇವಿಯನ್ನು ಆವಾಹನೆ ಮಾಡಿ ರಾತ್ರಿ ಸೂಕ್ತವನ್ನು ಹೇಳಿ ಭಗವಂತನ ಒಂದು ರಾತ್ರಿ ಮಲಗಿಸ್ತೀವಿ. ಬಗ್ಗೆ ಹೇಳ್ಬೇಕು ಅಂದ್ರೆ ಅವ್ರು ಪೂಜೆ ಮಾಡ್ತಿತ್ತು ಅಂದ್ರೆ ದೇವ್ರೇ ಎದ್ದು ಬರ್ತಾನೇನೋ ಅನ್ನೋ ಅಷ್ಟು ಚೆನ್ನಾಗಿ ಪೂಜೆ ಕುಂಬಳಕಾಯಿನಲ್ಲಿ ದೀಪ ಹಚ್ಚೋದ್ರಿಂದ ಅನಾರೋಗ್ಯ ನಿವೃತ್ತಿ ಆಗುತ್ತೆ. ಏನೋ ಇರ್ತಾಳೋ ಹೋಗ್ತಾಳೋ ಅನ್ನೋ ಥರ ಆಗೋಗಿತ್ತು. ಅದು ಖಂಡಿತವಾಗಲೂ ಎಲ್ಲರಿಗೂ ಇಲ್ಲಿ ಒಳ್ಳೆಯದಾಗಿದೆ, ಆಗೇ ಆಗತ್ತೆ. ನಾನು ನಿಮ್ಮ ಪ್ರೀತಿಯ ಜೀವನ್ ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ವಿಡಿಯೋ ನೋಡೋದಕ್ಕಿಂತ ಮುಂಚೆ ನಮ್ಮ ಚಾನಲ್ని ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಕ್ಲಿಕ್ ಮಾಡಿ. ನಮ್ಮ ಚಾನಲ್ ಹೆಸರು ಬಂದ್ಬಿಟ್ಟು ಟೆಂಪಲ್ ರನ್ ವಿತ್ ಜೀವನ್ ಅಂತ. ಬನ್ನಿ ವಿಡಿಯೋದೊಳಗಡೆ ಹೋಗೋಣ. ಮಾನವ್ಯಾಲಕಿಂಚರಾತಡೆ ಮಾನವ್ಯಾಲಕಿ ಸಾಧೂನಾ ಪರಿಪಾಲನಾ ಪ್ರಥಮಂ ಕ್ಷೇತ್ರೇ ವಸಂತೆ ಪುರೇ ಅಭ್ಯಾಯ ಭಕ್ತಸುಖದಂ ಇಷ್ಟಪ್ರದಂ ಶಂಕರಂ ಪಾರ್ವತ್ಯ ಗಣನಾಯಕೇನ ಸಹಿತಂ ಭಕ್ತ್ಯಾ ಚ ಶ್ರದ್ಧೆಯ ಖ್ಯಾತಂ ತಂ ಶಿರಸಾ ನಮಾಮಿ ಸತತಂ ದೇವಂ ಭವಾನೀಪತಿಂ. ಸ್ನೇಹಿತರೆ, ಇವತ್ತು ನಾವು ಭೇಟಿ ಕೊಡ್ತಿರುವಂತಹ ದೇವಸ್ಥಾನ ವಸಂತಪುರದಲ್ಲಿರುವಂತಹ ಶ್ರೀ ಭವಾನಿ ಶಂಕರ ಸ್ವಾಮಿಯವರ ದೇವಸ್ಥಾನ. ಹೆಸರಲ್ಲೇ ಇದ್ದಂತೆ ಭವಾನಿ ಸಹಿತವಾದಂತಹ ಶಿವನ ದೇವಸ್ಥಾನ. ವಿಶೇಷ ಅದ್ಭುತ ಶಕ್ತಿಯುಳ್ಳಂತಹ ಈ ದೇವಸ್ಥಾನದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಪ್ರತಿ ವರ್ಷವೂ ಇಲ್ಲಿ ಶಿವರಾತ್ರಿ ಕಳೆದು ಬರುವಂತಹ ಅಮಾವಾಸ್ಯೆ ದಿನ ಇಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ, ಅಂದರೆ ಜಾತ್ರೆ ನಡೆಯುತ್ತೆ. ಸ್ನೇಹಿತರೆ, ಇಲ್ಲಿ ಶಿವನ ಇರುವಿಕೆಯನ್ನು ನೀವು ಇಲ್ಲಿ ಫೀಲ್ ಮಾಡ್ಬೋದು. ಅಂದರೆ ನಿಮ್ಮ ಪಕ್ಕದಲ್ಲೇ ಶಿವ ನಿಂತಿರೋ ಥರ ನಿಮಗೆ ಒಂದು ಫೀಲ್ ಕೊಡುತ್ತೆ ಇಲ್ಲಿರುವಂತಹ ಜಾತ್ರಾ ಮಹೋತ್ಸವ. ಹಾಗೂ ಶಿವನ ತೇರನ್ನು ಎಳೆಯುವಂತಹ ಸೌಭಾಗ್ಯವೂ ನಿಮ್ಮದಾಗುತ್ತೆ. ಪ್ರತಿ ಸತಿಯೂ ಇಲ್ಲಿ ಭೇಟಿ ಕೊಡಿ. ಆ ಅಮಾವಾಸ್ಯೆ ದಿನ ದೇವರ ಕೃಪೆಗೆ ನೀವು ಪಾತ್ರರಾಗಿ. ಸ್ನೇಹಿತರೆ, ಇಲ್ಲಿ ಸ್ವಾಮಿಯವ್ರಿಗೆ ವಿಶೇಷ ವಾಹನೋತ್ಸವ ನಡೆಯುತ್ತೆ. ನಂದಿ ವಾಹನ, ಶೇಷವಾಹನ, ಗಜವಾಹನ ಮುತ್ತಾದ ವಾಹನಗಳು ಇಲ್ಲಿ ಸ್ವಾಮಿಯವ್ರಿಗೆ ನೆರವೇರುತ್ತೆ. ತುಂಬ ಕಡಿಮೆ ದೇವಸ್ಥಾನಗಳಲ್ಲಿ, ಆದರೆ ಶಿವನ ದೇವಸ್ಥಾನಗಳಲ್ಲಿ ಈ ಥರ ವಾಹನೋತ್ಸವಗಳನ್ನ ನಾವು ನೋಡ್ಬೋದು. ಸ್ನೇಹಿತರೆ, ಶಿವರಾತ್ರಿಯಲ್ಲಿ ಜಾಗರಣೆ ಇದ್ದು ಮಾರನೇ ದಿನ ಜಾಗರಣೆ ಉಪವಾಸ ಎರಡನ್ನು ಕೈಬಿಟ್ಟು ಅದರ ಬರೋ ಅಮಾವಾಸ್ಯೆಗೆ ಶಿವನ ದರ್ಶನ ಆಗಲಿ ಅಥವಾ ಶಿವನ ಸೇವೆ ಮಾಡಿದ್ರೆ ಪೂರ್ಣ ಫಲ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಾರೆ. ಸ್ನೇಹಿತರೆ, ಶಿವನ ಮುಂದೆಗಡೆ ನಂದಿ ಹಾಗೂ ಶಿವನ ಬಲಭಾಗದಲ್ಲಿ ಗಣೇಶ, ಎಡಭಾಗದಲ್ಲಿ ಭವಾನಿ ದೇವಿಯರು ನೆಲೆಸಿದ್ದಾರೆ. ದೇವಸ್ಥಾನದ ಹಿಂದೆಗಡೆ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ವಾಸವಿ ದೇವಿಯವರು ನೆಲೆಸಿದ್ದಾರೆ. ಸ್ನೇಹಿತರೆ, ಹಾಗೂ ಮುತ್ತುಸ್ವಾಮಿ ದೀಕ್ಷಿತ ತ್ಯಾಗರಾಜರು ಇಲ್ಲಿ ನೆಲೆಸಿದ್ದಾರೆ. ಸ್ನೇಹಿತರೆ, ಹರಶಂಭೋ ಮಹಾದೇವ ವಿಶ್ವೇಶ ಮರವಲ್ಲಭ ಶಿವಶಂಕರ ಸರ್ವಾತ್ಮನ್ ನೀಲಕಂಠ ನಮೋಸ್ತೆ. ಈ ಒಂದು ಶ್ರೀ ಭವಾನಿ ಶಂಕರ ಸ್ವಾಮಿ ದೇವಸ್ಥಾನ ವಸಂತಪುರದ ಈ ಒಂದು ಭವಾನಿ ಶಂಕರ ದೇವಸ್ಥಾನ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಇದು ಮೂಲತಃ ಇದು ಶಿವಾಜಿ ಮಹಾರಾಜನವರು ಸಮರ್ಥರ ಪ್ರತಿಷ್ಠೆ ಅಂಬಾಭವಾನಿ. ತದನಂತರದಲ್ಲಿ ಪೇಶ್ವೆಗಳ ಕಾಲದಲ್ಲಿ ಶಿವಶಕ್ತ್ಯಾತ್ಮಕವಾಗಿರಬೇಕು ಅನ್ನೋ ಒಂದು ದೃಷ್ಟಿಯಿಂದ ಶಿವನನ್ನು ಪ್ರತಿಷ್ಠೆ ಮಾಡಿದ್ರು. ಹಾಗಾಗಿ ಆ ದಿವಸದಿಂದ ಇದು ಭವಾನಿ ಶಂಕರ ಅಂತ ಒಂದು ನಾಮಾಂಕಿತ ಪ್ರಾರಂಭವಾಯಿತು. ಅಲ್ಲಿಂದ ವಿಶೇಷವಾಗಿ ಈ ದೇವಸ್ಥಾನ ತುಂಬ ಪ್ರಸಿದ್ಧಿಯಾಗಿ ಬೆಳೀತಾ ಇದೆ. ಅದಲ್ಲದೆ ಪ್ರತಿ ವರ್ಷವೂ ಮಾಘ ಮಾಸದ ಕೃಷ್ಣ ಪಕ್ಷ ಅಮಾವಾಸ್ಯೆಯ ದಿವಸ ಭಗವಂತನಿಗೆ ಸ್ವಾಮಿಗೆ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದರ ಅಂಗವಾಗಿ ಮಾಘ ಮಾಸದ ಕೃಷ್ಣ ಪಕ್ಷದ ದಶಮಿಯ ದಿವಸ ಧ್ವಜಾರೋಹಣ ಪ್ರಾರಂಭವಾಗಿ ಪ್ರತಿ ದಿವಸವೂ ನಿತ್ಯ ಹವನ ಉತ್ಸವಾದಿಗಳು ಎಲ್ಲ ನಡೆದು ಅಮಾವಾಸ್ಯೆ ದಿವಸ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅತ್ಯಂತ ವಿಜೃಂಭಣೆಯಾಗಿ ನಡೆಯುತ್ತೆ. ಯಾಕೆ ಅಂದರೆ ಈ ಒಂದು ಅಮಾವಾಸ್ಯೆ ಅಂದರೆ ಅಮಾವಾಸ್ಯೆ ಈಶ್ವರನಿಗೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಆಗ ಶೃಂಗೇರಿ ಶ್ರೀಗಳಿಂದ ಅನುಗ್ರಹ ಪಡೆದು ಮಾಘ ಬಹುಳ ಅಮಾವಾಸ್ಯೆಯೇ ಆಗಬೇಕು ಅಂಥೇಳಿ ನಮ್ಮ ಪೂರ್ವಜರು ಹಿಂದಿನವರು ನಿಶ್ಚಯ ಮಾಡಿ ಆ ಈಶ್ವರನಿಗೆ ವಿಶೇಷವಾಗಿರ್ತಕ್ಕಂಥದ್ದು ಅಮಾವಾಸ್ಯೆ ದಿವಸ ಆ ವಿಶೇಷ ಕೈಂಕರ್ಯ ನಡೆಯುತ್ತೆ. ಅಮಾವಾಸ್ಯೆ ದಿವಸ ಈಶ್ವರನ ಪೂಜೆ ಮಾಡಿದ್ರೆ ವಿಶೇಷವಾಗಿರ್ತಕ್ಕಂಥ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಮುಖ್ಯವಾಗಿ ಅರಿಷ್ಟ ದೋಷಗಳು ಏನಿದ್ರೂ ಅಲ್ಲೂ ನಿವಾರಣೆ ಅದು ಪರಿಹಾರವಾಗುತ್ತೆ ಅಂತ ಹೇಳಿ ಆ ದಿವಸ ಈಶ್ವರನಿಗೆ ರುದ್ರಾಭಿಷೇಕ ಹೀಗೆ ಆ ಆರಾಧನೆ ಮಾಡಿದಾಗ ನಮಗಿರ್ತಕ್ಕಂಥ ಆರೋಗ್ಯ ವಿಶೇಷವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ. ಅರಿಷ್ಟದ ಪಾಪಕರ್ಮಗಳು ಏನಿದ್ರೂ ಅದೆಲ್ಲವೂ ಪರಿಹಾರ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈಶ್ವರನಿಗೆ ಅಮಾವಾಸ್ಯೆ ದಿವಸ ವಿಶೇಷವಾಗಿರ್ತಕ್ಕಂಥ ಆರಾಧನೆ. ಹಾಗಾಗಿ ಮಾಘ ಬಹುಳ ಅಮಾವಾಸ್ಯೆ ಪ್ರತಿ ವರ್ಷ ಇಲ್ಲಿ ರಥೋತ್ಸವ 13 ದಿವಸಗಳ ಪರ್ಯಂತರವಾಗುತ್ತೆ. ರಥದ ದಿವಸ ಆ ಭಗವಂತ ಸಾನ್ನಿಧ್ಯ
ಆ ಗರ್ಭಗುಡಿಯಿಂದ ಆ ದಿವಸ ಪರಿಪೂರ್ಣವಾಗಿ ಆ ಸಾನ್ನಿಧ್ಯಕ್ಕೆ ಅಂದರೆ ರಥದ ಮೇಲೆ ಇರುತ್ತೆ. ಹಾಗಾಗಿ 1 ವರ್ಷ ನಾವು ಏನು ದರ್ಶನ ಮಾಡಿರ್ತೀವೋ ಇಲ್ಲೋ ಗೊತ್ತಿಲ್ಲ, ಆ ರಥದ ಮೇಲಿರ್ತಕ್ಕಂಥ ಭಗವಂತನನ್ನು ನಾವು ದರ್ಶನ ಮಾಡಿಬಿಟ್ರೆ 1 ವರ್ಷ ದರ್ಶನ ಮಾಡಿದಂಥ ಪುಣ್ಯ ಆ ಒಂದು ದಿವಸದಲ್ಲೇ ಸಿಕ್ಕತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆ ರಥೋತ್ಸವ ತದಂಗವಾಗಿ ಅನ್ನದಾನಾದಿಗಳು ಸಾವಿರಾರು ಜನ ಬಂದು ಅದಕ್ಕೆಲ್ಲ ಎಲ್ಲರೂ ಬಂದು ಅನ್ನದಾನ ಮಾಡ್ತಾರೆ. ಇದರ ನಂತರದಲ್ಲಿ ಮುಂದಕ್ಕೆ ಪುನಃ ತೆಪ್ಪೋತ್ಸವ ಇದೆ. ವಿಶೇಷವಾಗಿ ಅಲ್ಲಿ ಮೊನ್ನೆ ಕಲ್ಯಾಣೋತ್ಸವ ಆಯಿತು. ಕಲ್ಯಾಣೋತ್ಸವದ ಆದ ನಂತರ ಭಗವಂತನಿಗೆ ರಥೋತ್ಸವ, ಮತ್ತು ಇವತ್ತು ರಾತ್ರಿ ಧವಳೋತ್ಸವ. ರಾತ್ರಿ ಸುಮಾರು 10-11 ಗಂಟೆಗೆ ಚಂದ್ರಮಂಡಲ, ನಂತರ ಮಧ್ಯರಾತ್ರಿ. ಯಾಕಂದರೆ ಮೊನ್ನೆ ಶಿವರಾತ್ರಿಯಲ್ಲಿ 4 ಯಾಮನೂ ಪೂಜೆ ಮಾಡುವಲ್ಲ ಈಶ್ವರನಿಗೆ, ಹಾಗೆ ಈ ದಿವಸವು 4 ಯಾಮದಲ್ಲೂ ಸಹಿತ ಭಗವಂತನಿಗೆ, ಅದರಲ್ಲಿ ರಾತ್ರಿ 3ನೇ ಯಾಮದಲ್ಲಿ ಭಗವಂತನ ಮಂಟಪದಲ್ಲಿ ಕೂರಿಸಿ ವಿಶೇಷವಾಗಿ ಉಯ್ಯಾಲೋತ್ಸವ ಮಾಡೋದು. ಆ ಸಂದರ್ಭದಲ್ಲಿ ಶಿವನನ್ನು ದರ್ಶನ ಮಾಡೋದು ವಿಶೇಷ. ತದಂಗ 4ನೇ ಯಾಮದಲ್ಲಿ ಅದರ ಬೆಳಗಿನ ಜಾವ ಭಗವಂತನನ್ನು ಪಲ್ಲಕ್ಕಿಯ ಮೇಲೆ ಕೂರಿಸಿ ಉತ್ಸವ ಮಾಡುವಂಥದ್ದು. ಆವಲು ಅಷ್ಟೇ ಕೊನೆಯಲ್ಲಿ ಸೂರ್ಯೋದಯ ಕಾಲದಲ್ಲಿ ಪಲ್ಲಕ್ಕಿಯಲ್ಲಿ ಭಗವಂತನನ್ನು ದರ್ಶನ ಮಾಡುವಂಥದ್ದು ವಿಶೇಷ ಫಲಪ್ರಾಪ್ತಿ ಅಂತ ಹೇಳ್ತಾರೆ. ಹಾಗಾಗಿ ಮತ್ತು ಇಲ್ಲಿ ಇದರ ನಂತರ ನಾಳಿದ್ದು ಬರುವಂಥ 22ನೇ ತಾರೀಕು ತೆಪ್ಪೋತ್ಸವ ಇರುತ್ತೆ. ಆ ತೆಪ್ಪೋತ್ಸವ ವಿಶೇಷವಾಗಿ ಹರಿಹರ ಇಬ್ಬರನ್ನು ಕೂರಿಸಿ ಒಂದೇ ತೆಪ್ಪದಲ್ಲಿ ಕೂರಿಸುವಂತೆ ಮಾಡುವಂಥದ್ದು. ಕೊನೆಯಲ್ಲಿ ಭಗವಂತನ ಶಯನೋತ್ಸವ ಮಾಡುವಂಥದ್ದು. ಶಯನೋತ್ಸವದಲ್ಲಿ ಆ ದಿವಸ ರಾತ್ರಿ, ಯಾಕಂದರೆ ಇಷ್ಟೂ ಆಗಿ ಆ ವರ್ಷ ಪೂರ್ತಿ ಭಗವಂತ ಎಲ್ಲ ಬರುವಂಥ ಎಲ್ಲ ಭಕ್ತಾದಿಗಳು ಅನುಗ್ರಹವನ್ನು ಕೊಡ್ತಾನೆ. ಅವನಿಗೂ ಒಂದು ವಿಶ್ರಾಂತಿ ಬೇಕಲ್ವಾ. ಹಾಗಾಗಿ ಆ ದಿವಸ ಭಗವಂತನನ್ನು ಮಲಗಿಸಿ ನಿದ್ರಾದೇವಿಯನ್ನು ಆವಾಹನೆ ಮಾಡಿ ರಾತ್ರಿ ಸೂಕ್ತವನ್ನು ಹೇಳಿ ಭಗವಂತನ ಮಲಗಿಸ್ತೀವಿ. 1 ರಾತ್ರಿ ಮಲಗಿಸ್ತೀವಿ. ಬೆಳಗ್ಗೆ ಗೋಪೂಜೆಯನ್ನು ಮಾಡಿ ಪ್ರಾತಃ ಸೂಕ್ತವನ್ನು ಹೇಳಿ ಸುಪ್ರಭಾತವನ್ನು ಹೇಳಿ ಭಗವಂತನ ಎಬ್ಬಿಸ್ಬಿಟ್ಟು ಅಲ್ಲಿಗೆ ಈ ಒಂದು ವರ್ಷದ ರಥೋತ್ಸವದ ಕೈಂಕರ್ಯ ಸಮಾಪ್ತಿಯಾಗುತ್ತೆ. ಭಗವಂತನ ಅರ್ಪಣೆ ಮಾಡುವಂಥದ್ದು ರಾತ್ರಿ ದಿವಸ ಬೆಳಗ್ಗೆ ಭಗವಂತ, ಯಾಕಂದರೆ ಅಭಿಷೇಕ ಪ್ರಿಯ ಶಿವ ಅಂತ ಹೇಳ್ತೀವಿ. ಆ ದಿವಸ ಅವನಿಗೆ ಪರಶಿವನಿಗೆ ಪೂರ್ತಿಯಾಗಿ ಅಭಿಷೇಕವೇ. ಹಾಗಾಗಿ ಬೆಳಗ್ಗೆ ಮಹಾನ್ಯಾಸಪೂರ್ವಕ ರುದ್ರಾಭಿಷೇಕ, ಬೆಳಗ್ಗೆ ವಿಶೇಷವಾದ ಅಲಂಕಾರ, ನೈವೇದ್ಯ ಕೈಂಕರ್ಯಗಳಾಗತ್ತೆ. ಸಾಯಂಕಾಲ ವಿಶೇಷವಾಗಿ 4 ಯಾಮದ ಅಭಿಷೇಕ. ಅದು ಉಮಾಮಹೇಶ್ವರ ಅಂತ ಪ್ರತೀಕ. 2 ದೀಪ ಹಚ್ಚೋದು ಉದ್ದೇಶ ಏನಂದರೆ, ಒಂದು ಉಮಾ, ಮತ್ತೊಂದು ಈಶ್ವರ. ಆ 2 ದೀಪಗಳನ್ನು ಹಚ್ಚಿ ನಮ್ಮಲ್ಲಿರ್ತಕ್ಕಂಥ ಕಷ್ಟಗಳು ಏನಿದ್ರು ಅದೆಲ್ಲ ಪರಿಹಾರವಾಗಬೇಕು ಅಂಥೇಳಿ ಪ್ರಾರ್ಥನೆ ಮಾಡುವಂಥದ್ದು. ಖಂಡಿತವಾಗಲೂ ಎಲ್ಲರಿಗೂ ಇಲ್ಲಿ ಒಳ್ಳೆಯದಾಗಿದೆ, ಆಗೇ ಆಗತ್ತೆ. ಅದು ಕೂಷ್ಮಾಂಡ ದೀಪ. ಕೂಷ್ಮಾಂಡ ದೀಪ ಯಾತಕ್ಕೆ ಹಚ್ಚೋದು ಅಂತಂದರೆ, ಅನಾರೋಗ್ಯದ ಪೀಡಿತರಾಗಿ ತುಂಬ ಹುಷಾರಿಲ್ಲದೆ ಬಹಳ ಕಷ್ಟಪಡ್ತಾ ಇರ್ತಾರೆ ಅಂಥವರಿಗೆ ಕೂಷ್ಮಾಂಡ ಅಂದರೆ ಬೂದುಗುಂಬಳಕಾಯಿನಲ್ಲಿ ದೀಪ ಹಚ್ಚೋದ್ರಿಂದ ಅನಾರೋಗ್ಯ ನಿವೃತ್ತಿ ಆಗುತ್ತೆ. ಆ ಇರ್ತಕ್ಕಂಥ ಪಾಪಕರ್ಮಗಳೇನಿದೆಲ್ಲ ನಿವೃತ್ತಿಯಾಗಿ ಆರೋಗ್ಯವಾಗಿ ದೃಢಕಾಯರಾಗಿ ಆಗ್ತಾರೆ. ಆ ಮೃತ್ಯುಂಜಯನ ಪ್ರೀತ್ಯತ್ವವಾಗಿ ಅದು ದೀಪ ಹಚ್ಚುವಂತೆ. ಹಾಗೆ ಮೃತ್ಯುಂಜಯ ದೀಪ ಅಂತಲೂ ಅದನ್ನು ಕರಿತೀವಿ. ಮಾರ್ಕೆಟಿಂದ ಬನಶಂಕರಿಯಿಂದ ಕನಕಪುರ ರಸ್ತೆ, ಕನಕಪುರ ರಸ್ತೆಯಿಂದ ಕೋಣಂಕುಂಟೆಯಿಂದ ಅತ್ಯಂತ ಸಮೀಪದಲ್ಲಿರ್ತಕ್ಕಂಥದ್ದು ಇದು ವಸಂತಪುರ ಕ್ಷೇತ್ರ, ಹರಿಹರ ಕ್ಷೇತ್ರ. ಹಾಗಾಗಿ ಇದರಿಂದ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ, ದೇಶಕ್ಕೆ ಸುಭಿಕ್ಷವಾಗಲಿ, ದೇಶಕ್ಕೆ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಬೆಂಗಳೂರಿನಲ್ಲೇ ತುಂಬಾ ವಿಶೇಷವಾದ ಕ್ಷೇತ್ರ ಇದು ವಸಂತಪುರ ಕ್ಷೇತ್ರ. ನಮ್ಮ ಭವಾನಿ ಶಂಕರ ಸ್ವಾಮಿ ದೇವಸ್ಥಾನನೂ ಕೂಡ ಶಿವಾಜಿ ಕಾಲದಿಂದನೂ ಇರುವಂತ ದೇವಸ್ಥಾನ. ಬೆಂಗಳೂರಿನಲ್ಲಿ ಇಷ್ಟು ವಿಶೇಷವಾಗಿರುವಂತ ಹರಿಹರ ಕ್ಷೇತ್ರ ನನಗೆ ತಿಳಿದ ಮಟ್ಟಿಗೆ ಇದೆ ಅಂತ ಅನ್ಸುತ್ತೆ. ಮತ್ತಿಲ್ಲಿ ಹರಿಹರ ತೆಪ್ಪೋತ್ಸವ ಎಲ್ಲೂ ನಡೆಯಲ್ಲ, ಇಲ್ಲಿ ನಡೆಯುತ್ತೆ. 2 ಜಾತ್ರೆಗಳಾದ ನಂತರ ಇಲ್ಲಿ ಹರಿಹರ ತೆಪ್ಪೋತ್ಸವ ನಡೆಯುತ್ತೆ. ಹರಿಹರ ಇಬ್ಬರನ್ನು ಪೂಜಿಸಿ ಅವ್ರ ಕೃಪೆಗೆ ಪಾತ್ರರಾಗಬೇಕು ಅಂದ್ರೆ ನೀವು ವಸಂತಪುರದಕ್ಕೆ ಬರಬೇಕು ಅಂತ ಅನ್ಸುತ್ತೆ. ನಾವು ಸ್ವಾಮಿ ಕೃಪೆಗೆ ಒಳಗಾಗಿದ್ದೀವಿ ಅನ್ನೋದೇ ಇಲ್ಲಿ ಬಂದ್ರೇನೆ ಆ ಕ್ಷೇತ್ರದ ಅನುಭವ. ನಾವು ಬಾಯಲ್ಲಿ ಹೇಳಕ್ಕಾಗಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ. ಪಾಸಿಟಿವ್ ಎನರ್ಜಿ ತುಂಬಾನೇ ಬರುತ್ತೆ. ನಾವು ಎಂತ ತೀರ ಕುಗ್ಗೋಗಿದ್ದ ಪರಿಸ್ಥಿತಿಲಿ ಇದ್ರೂ ಕೂಡ ನಾವು ಅದರಿಂದ ಎಚ್ಚೆತ್ಕೋತೀವಿ. ಇಲ್ಲಿ ದೇವ್ರು ನಾನು ಇದೀನಿ ಅನ್ನೋ ಒಂದು ಅಭಯ ತೋರಿಸ್ತಾನೆ.
ಅದು ನಿಮಗೆ ಸ್ವತಃ ಅನುಭವಕ್ಕೆ ಬರುತ್ತೆ. ಅದು ಶಿವರಾತ್ರಿ ದಿನ ಅಭಿಷೇಕ ಇರುತ್ತೆ. ಇಲ್ಲಿ ಪ್ರತಿಯೊಂದನ್ನು ಕೂಡ ಹಿಂದಿನ ಋಷಿ ಮುನಿಗಳು ಯಾವ ರೀತಿ ಎಲ್ಲ ಆಚರಣೆಗಳು ಮಾಡ್ಕೊಂಡ್ ಬಂದಿದ್ರು ಅದನ್ನ ಚಾಚೂ ತಪ್ಪದೆ ನಡೆಸ್ಕೊಂಡು ಬರ್ತಾನೆ ಇದ್ದಾರೆ. ತಲೆಮಾರುಗಳಿಂದ ಅವರ ನೆಕ್ಸ್ಟ್ ಜನರೇಷನ್ಗಳೆಲ್ಲ ಮಾಡ್ಕೋತಾನೆ ಬಂದಿದ್ದಾರೆ. ಶಿವರಾತ್ರಿ ಹಬ್ಬದ ದಿನ ರಾತ್ರಿ ಪೂರ್ತಿ ಜಾಗರಣೆ, ಬೇರೆ ಭಕ್ತರುಗಳು ಬಂದು ಜಾಗರಣೆ ಮಾಡೋದಕ್ಕೂ ವ್ಯವಸ್ಥೆ ಇರುತ್ತೆ. ಇಲ್ಲಿ ಶಿವನ 4 ಯಾಮಗಳಲ್ಲೂ ಪೂಜೆ, ಅಭಿಷೇಕ ಪ್ರತಿಯೊಂದು ನಡೆಯುತ್ತೆ. ಚಕ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರು ಪೂಜೆ ಮಾಡ್ತಿತ್ತು ಅಂದರೆ ದೇವರೇ ಎದ್ದು ಬರ್ತಾನೇನೋ ಅನ್ನೋ ಅಷ್ಟು ಚೆನ್ನಾಗಿ ಪೂಜೆಗಳು ಮಾಡ್ತಾರೆ. ತುಂಬ ಇಲ್ಲಿ ಈ ಜನಗಳು ಮತ್ತು ಈ ವೈಬ್ರೇಷನ್ ನೀವು ನೋಡ್ತಾ ಇದ್ರೇ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಹೇಗಿರುತ್ತೆ ಅಂತ ಹೇಳಿ. ಜೈ ಶ್ರೀರಾಮ್. ಶ್ರೀ ಗುರುಭ್ಯೋ ನಮಃ. ಇದು ವಸಂತಪುರ ಕ್ಷೇತ್ರ. ಬಹಳ ವಿಶೇಷವಾಗಿ ಇದನ್ನು ಹರಿಹರ ಕ್ಷೇತ್ರ ಅಂತ ಹೇಳ್ತಾರೆ. ಹರಿಹರರಿಬ್ಬರಿಗೂ ಸಹ ಮಾಘ ಮಾಸದಲ್ಲೇ 2 ದೇವಸ್ಥಾನ ರಥೋತ್ಸವಗಳಲ್ಲಿ ಬರುತ್ತೆ ನಡೆದಿದೆ. ಇವತ್ತಿನ ದಿವಸ ಬಹಳ ವಿಶೇಷವಾಗಿ ಈಶ್ವರನಿಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಅಮಾವಾಸ್ಯೆ. ಆದ್ದರಿಂದ ಮಾಘ ಬಹಳ ಅಮಾವಾಸ್ಯೆ ಇವತ್ತಿನ ದಿವಸ ಶ್ರೀ ಭವಾನಿ ಶಂಕರನ ರಥೋತ್ಸವ ಅನ್ನೋದು ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಉತ್ಸವಾದಿ ಕಾರ್ಯಕ್ರಮಗಳು ಸುಮಾರು 15 ದಿವಸಗಳ ಕಾಲ ಬಹಳ ಪರ್ಯಂತವಾಗಿ ನಡೆಯುತ್ತೆ. ಇದು ಕಾಶಿಯಾತ್ರೆ ಉತ್ಸವ, ಕಲ್ಯಾಣೋತ್ಸವ ಹಾಗೂ ರಥೋತ್ಸವ. ತದನಂತರದಲ್ಲಿ ಈ ಹರಿಹರರ ಒಂದು ಸಮಾಗಮ ಅನ್ನುವ ರೀತಿಯಲ್ಲಿ ತೆಪ್ಪೋತ್ಸವ ನಡೆಯುತ್ತೆ. ಕಲ್ಯಾಣಿವಳ್ಳಿ ಶಿವರಾತ್ರಿ ದಿವಸ ಸುಮಾರು ಸಹಸ್ರಾರು ಮಂದಿ ಇಲ್ಲಿ ಬಂದು ಆ ಭಗವಂತನ ದರ್ಶನವನ್ನು ಪಡೆದಿದ್ದಾರೆ. ಎಲ್ಲರೂ ಸಹ ಪಾವನೆಯಾಗಿದ್ದಾರೆ. ಅದೇ ರೀತಿಯಲ್ಲಿ ಈ ಭಗವಂತನ ಭವಾನಿ ಶಂಕರನನ್ನು ನಾವು ನಮಸ್ಕಾರ ಮಾಡಿ ಅವನಿಂದ ಅನುಗ್ರಹವನ್ನು ಪಡೆದು ಹೋದಾಗ ವಿಶೇಷವಾದಂಥ ನೆಮ್ಮದಿ ಅನ್ನತಕ್ಕಂಥದ್ದು ಎಲ್ಲ ಭಕ್ತರಿಗೆ ಇಲ್ಲಿ ಪ್ರಾಪ್ತಿಯಾಗುತ್ತೆ ಅನ್ನತಕ್ಕಂಥದ್ದು ಇಲ್ಲಿ ಒಂದು ಪ್ರತೀತಿ. ಶಿವನಿಗೆ ಬಹಳ ವಿಶೇಷವಾಗಿರತಕ್ಕಂಥದ್ದು ಸೋಮವಾರಗಳು ಹಾಗೂ ಪ್ರದೋಷ ಪೂಜೆ ಅನ್ನುವಂಥದ್ದು ಹಾಗೂ ಅಮಾವಾಸ್ಯೆ ಪೂಜೆ ಅನ್ನುವಂಥದ್ದು. ಸೋಮವಾರ ದಿವಸ ಅಮಾವಾಸ್ಯೆ ಬಂದಾಗ ಸೋಮಾವತಿ ಅನ್ನೋ ಅಮಾವಾಸ್ಯೆ ಅನ್ನತಕ್ಕಂಥ ಬಹಳ ವಿಶೇಷವಾಗಿ ನಡೆಯುತ್ತೆ. ಅದೇ ರೀತಿಯಾಗಿ ಮಹಾಬಹುಳ ಅಮಾವಾಸ್ಯೆ ಅನ್ನುವಂಥದ್ದು ಈಶ್ವರನಿಗೆ ಬಹಳ ಶ್ರೇಷ್ಠವಾಗಿರತಕ್ಕಂಥ ದಿವಸ. ಆದ್ದರಿಂದ ಇವತ್ತಿನ ದಿವಸ ನಾವು ಆ ಭಗವಂತನನ್ನು ದರ್ಶನ ಮಾಡಿದಾಗ ಅದರಲ್ಲೂ ಬಹಳ ವಿಶೇಷವಾಗಿ ನಾವು ರಥೋತ್ಸವದಲ್ಲಿ ರಥಾರೂಢನಾಗಿರತಕ್ಕಂಥ ಭವಾನಿ ಶಂಕರನನ್ನು ದರ್ಶನ ಮಾಡಿದಾಗ ಎಲ್ಲ ರೀತಿಯಾದಂಥ ದೋಷಗಳು ನಮಗೆ ಗೊತ್ತಿಲ್ಲದೆ ನಾವು ಮಾಡ್ತೀವಿ, ಗೊತ್ತಿಲ್ಲದೆ ಮಾಡಿರ್ತೀವಿ. ಏನೇ ದೋಷಗಳಿದ್ದರೂ ಕೂಡ ಎಲ್ಲ ದೋಷಗಳು ನಮಗೆ ಪರಿಹಾರವಾಗುತ್ತೆ. ಇಬ್ರು ಅವರಿಬ್ಬರಿಂದ ಶುರುವಾಗಿದ್ದು ಪ್ರತಿ ವರ್ಷ ಆವಾಗಿದ್ದೂ ನಡೆಸ್ಕೊಂಡು ಬರ್ತಾನೆ ಇದ್ದೀವಿ. ಪ್ರತಿ ವರ್ಷ ಮಿಸ್ಸಾಗ್ದಿರ ಮಾಡ್ತಾ ಇದ್ವಿ. ಇವಾಗ ನಾವು ಅದ್ರ ಜೊತೆಗೆ ಅನ್ನಸಂತರ್ಪಣೆ ಶುರು ಮಾಡಿದ್ವಿ ನಮ್ಮ ಸಂಘದ ವತಿಯಿಂದ. ಅದು ನಮ್ಮ ತಂದೆಯವರು ಶುರು ಮಾಡಿದ್ದು, ಅದು ಇವಾಗ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಶ್ರೀ ಕೃಷ್ಣ ಪರಮಹಂಸ ಶ್ರೀಮದ್ ಭಗವದ್ಗೀತಾ ಪ್ರಥಮೋಧ್ಯಾಯಃ ಅರ್ಜುನ ವಿಷಾದಯೋಗಃ ಧೃತರಾಷ್ಟ್ರವಾಚ ಧರ್ಮಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಃ ಪಾಂಡವಶ್ಚೈವ ದಿಮಕುರ್ವತ ಸಂಜಯ.
ನೋಡಿದ್ರಲ್ಲ ಸ್ನೇಹಿತರೆ, ಈ ಮಗು ಎಷ್ಟು ಚೆನ್ನಾಗಿ ಭಗವದ್ಗೀತೆ ಶ್ಲೋಕಗಳನ್ನ ಹೇಳ್ತಿದ್ದಾರೆ. ಇದೇ ಥರ ಮಕ್ಕಳಿಗೆ, ಮುಂದಿನ ಪೀಳಿಗೆಗಳಿಗೆ ನಾವು ಇದನ್ನು ಕಳಿಸ್ಕೊಡ್ಬೇಕು. ನಮ್ಮ ಹಿಂದೂ ಸನಾತನ ಧರ್ಮನ ಉಳಿಸ್ಬೇಕು ಸ್ನೇಹಿತರೆ. ದೇವ್ರ ಬಗ್ಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೀರಾ? ನಾವು ತುಂಬ ವರ್ಷದಿಂದ ಇಲ್ಲಿ ಬರ್ತೀವಿ. ತುಂಬ ನಮಗೆ ಇಲ್ಲಿ ದೇವ್ರದ್ದು ನಂಬಿಕೆ ಇದೆ. ಇಲ್ಲಿ ಯಶೋಧಂದ ಆಗಲಿ ತುಂಬ ಇದಿದೆ. ಯಾಕಂದರೆ ಜನಗಳು ಇಲ್ಲಿ ಬರ್ತಾ ಇರೋದು ನೋಡಿದ್ರೇ ಜನಗಳಿಗೆ ಅರ್ಥ ಆಗುತ್ತೆ. ಯಾಕಂದರೆ ಒಂದು ಜೀವ ಹೋಗುತ್ತೆ, ಒಂದು ಜೀವ ಬರುತ್ತೆ ಅನ್ನುವಾಗ ಅವ್ರಿಗೆ ಹೇಳ್ಕೊಂಡು ಒಂದು ಪುರೋಹಿತರು ಇದು ನಿಜವಾದ ಕತೆ. ಇದು ನಮ್ಮ ಮನೇಲಿ ನಮ್ಮ ಇದೆಲ್ಲ ನಡೆದಿದ್ದ ಕತೆ ಹೇಳಬೇಕಾದ್ರೆ, ನನ್ನ ಸೊಸೆನೇ ಏನೋ ಇರ್ತಾಳೋ ಹೋಗ್ತಾಳೋ ಅನ್ನೋ ಥರ ಆಗೋಗಿತ್ತು. ಆಮೇಲೆ ಪರಮಾತ್ಮಗೆ ಐನವ್ರಿಗೆ ಹೇಳಿ ಇದು ಮಾಡಿದ ತಕ್ಷಣ ಅವರು ಪ್ರಸಾದ ಮಾಡಿ ಒಂದು ಹೂವಿಂದು ಇದು ಮಾಡಿ ಪ್ರಾರ್ಥನೆ ಮಾಡಿ ಕೊಟ್ಟರು. ಅದು ಮಾಡಿಕೊಟ್ಟ ಮೇಲೆ ಅಲ್ಲಿ ಪ್ರಸಾದ ಎಲ್ಲ ತೊಗೊಂಡು ಹೋಗಿ ಇದು ಮಾಡಿದ್ಮೇಲೆ ಅವ್ರು ಹೇಳಿದರು, ಮಗು ಇದಾದ್ಮೇಲೆ ಇಲ್ಲಿಗೆ ಫಸ್ಟ್ ಬರಬೇಕು ಅಂತ. ಇಲ್ಲಿ ಬಂದರು. ಇಲ್ಲಿ ಬಂದಮೇಲೆ ಮಗುಗ ಇವತ್ತಿನಿಂದ ಮಗು ಕೂಡ ಸ್ಕೂಲ್ಗೆ ಹೋಗ್ತಾ ಇದೆ. ಹಾಗೆ ಇವತ್ತು ಒಂದು ಶಿವಂದು ಒಂದು ಇಲ್ಲಿ ರಥೋತ್ಸವ ಅಂತ ಹೇಳಿದರು. ಹೋದ ವರ್ಷವೂ ಇದ್ದಕ್ಕಿದ್ದಾಗೆ ಅದೇ ಹೇಗೆ ನಾವು ಬಂದ್ವಿ ಅಂತ ಇದು ನಿಜ ಹೇಳಬೇಕಾದ್ರೆ, ಸ್ವಾಮಿ ನನಗೆ ಕನ್ಸಲ್ಲಿ ಬಂದು ಇವತ್ತು ಬರಬೇಕು, ಪ್ರಸಾದ ತೊಗೊಂಡು ಹೋಗ್ಬೇಕು ಅಂತ ಹೋದ ವರ್ಷದ ಕತೆ ಈಗ ಹೇಳ್ತಾ ಇರೋ ಕನ್ಸಲ್ಲಿ ಬಂದು ಹೇಳಿದ್ದಾರೆ. ಹಾಗೆ ನನಗೆ ನೀನು ಬಂದ ಪ್ರಸಾದ ಕೊಡಬೇಕು ಅಂತ ಹೇಳಿ ಆ ಭಕ್ತರಿಗೆ ಯಾವ ರೀತಿ ಕರೆಸ್ತಾನೋ, ಹಿಂಗೆ ಚಿಟ್ಟೆ ಹೊಡೆದ್ರೆ ಅವ್ರ ಕಾಲು ಕೆಳಗಡೆ ಇರ್ತೀವಿ, ಹಿಂಗೆ ಒಂದು ಪೆಟ್ರೋಲ್ ಹಿಂಗೆ ಅಂದರೆ ಹೋಗಿ ಅಲ್ಲಿ ನಮ್ಮನೇಲಿ ನಾವು ಬಿಟ್ಟಿರ್ತೀವಿ. ಹಾಗೆ ಯಾಕಂದರೆ ನಾವಿರೋ ಜಯನಗರ, ಹಾಗೆ ಅಲ್ಲಿಂದ ಇಲ್ಲಿ ಕರೆಸ್ತಾನೆ ಅಂದರೆ ಪವಾಡ ಇಲ್ಲದೆ ಕರ್ಸಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಇದಕ್ಕಿಂತ ಹೆಚ್ಚಾಗಿ ದಾನ ಧರ್ಮ ಮಾಡೋ ಶಕ್ತಿ ಭಗವಂತ ಕೊಡಲಿ, ಆ ಈಶ್ವರ ಕೊಡಲಿ, ಶಿವ ಕೊಡಲಿ, ವಸಂತ ವಲ್ಲಭರಾಯ ಸ್ವಾಮಿ ಕೊಡಲಿ ಅಂತ ನಾನು ಕೇಳಿಕೊಂಡು ಆ ಮಾಡಿದವ್ರಿಗೆಲ್ಲ ಅನಂತ ವಂದನೆಗಳನ್ನು ಅರ್ಪಿಸ್ತಾ ನಾನು ಈ ಎರಡು ಮಾತುಗಳನ್ನು ಸಂತೋಷವಾಗಿ ಹೇಳಿ ಮುಗಿಸ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇಲ್ಲಿನ ಪವಾಡಗಳ ಬಗ್ಗೆ ಹಾಗೂ ಇಲ್ಲಿನ ವಿಶೇಷತೆಗಳ ಬಗ್ಗೆ. ಇನ್ನೂ ಯಾರು ಈ ದೇವಸ್ಥಾನಕ್ಕೆ ಭೇಟಿ ನೀಡಿಲ್ವೋ ಪ್ಲೀಸ್ ಭೇಟಿ ನೀಡಿ ಆ ಶಿವನ ಅನುಗ್ರಹವನ್ನು ಪಡ್ಕೊಳ್ತಿ ಅಂತ ಹೇಳ್ತಾ, ಈ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್ ಸ್ನೇಹಿತರೆ.